ಅಲ್ಲ ನೀವು ಅನುಭವಿಸಿದಂಥ ಯಾತನೆಗಳಿದೆಯಲ್ಲ ಅವು, ಯಾಕಂದರೆ ನೋಡೋರಿಗೆ ಹೆಂಗೆ ಗೊತ್ತಾ, ಅಹೋರಾತ್ರ ಒಂಥರ ಹೀರೋ ಥರ ಕಾಣ್ತಾರೆ, ಏನಪ್ಪ ಇವ್ರು ಹೆಂಗೆ ಗೊತ್ತಾ ಎಲ್ಲರನ್ನೂ ಎದುರಿಸಿ ನಿಂತರು, ಅಷ್ಟೊಂದು ಜನ ಅಭಿಮಾನಿಗಳು ಇವರು ವಿರುದ್ಧ ಯುದ್ಧ ಸಾರಿದಂಥ ಸಂದರ್ಭದಲ್ಲೂ ಕೂಡ ತೊಡೆ ತಟ್ಟಿ ನಿಂತರು, ಎದುರಿಸಿ ನಿಂತರು, ಅದು ಮಾತ್ರ ನಮಗೆ ಕಾಣುತ್ತೆ. ಆದರೆ ಒಳಗಡೆಗೆ ಅನುಭವಿಸಿದಂಥ ಯಾತನೆಗಳು ಸಂಪೂರ್ಣ ಕಳೆದುಕೊಂಡಿದ್ದೀನಿ. ಇವತ್ತು ನಾನು ಸಂಪೂರ್ಣ ಶೂನ್ಯನಾಗಿ ರಸ್ತೆಯಲ್ಲಿ ನಿಂತಿದ್ದೀನಿ. ಇದಕ್ಕೆ ಕಾರಣ ಹೋರಾಟ. ಆದರೆ ನಗನಗುತ್ತಾ ನಿಂತಿದ್ದೀನಿ, ಖುಷಿಯಾಗಿ ನಿಂತಿದ್ದೀನಿ. ಮತ್ತೆ ಶೂನ್ಯದಿಂದ ಆರಂಭ ಚೆಂದ ಇರುತ್ತೆ ಅಂತ ನಿಂತಿದ್ದೀನಿ. ಶಿವಾಜಿ ಮಹಾರಾಜರು 21 ಗಡ ಕಳೆದುಕೊಂಡು ಇದೇ ಸ್ಥಿತಿಯಲ್ಲಿದ್ದರು, ಮತ್ತೆ ಮೇಲೆ ಬಂದರು. ಪ್ರತಿಯೊಬ್ಬರು ಅಷ್ಟೇ, ಶೂನ್ಯದಿಂದ ಮೇಲೆ ಬಂದ್ರೇ ಸಂತೋಷ. ಮೊದಲ ಶೂನ್ಯದಿಂದ ಮೇಲೆ ಬರೋದು ಅಷ್ಟು ಎರವಿರೋದಿಲ್ಲ, ಎರಡನೇ ಶೂನ್ಯ ತುಂಬ ಪಾಠ ಕಲಿಸುತ್ತೆ. ಬಟ್ ಇಷ್ಟು ಕಳ್ಕೊಂಡಿದ್ದೀನಲ್ಲ, ಅದು ಖುಷಿ, ಅದು ನನ್ನ ಫೀಸ್ ಅಂತ ತಿಳ್ಕೊಂಡಿದ್ದೀನಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ನೈಜ, ಭೌತಿಕವಾಗಿ, ಆರೋಗ್ಯದಿಂದ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಅದೆಲ್ಲ ನಾನು ಕೊಟ್ಟ ಶುಲ್ಕ ನನ್ನ ಜೀವನದ ಮಾನವೀಯತೆಯ ಮೌಲ್ಯ ಬೆಳೆದಿದೆ. ಅಹಂಕಾರ ಕೊಂದೆ, ಗರ್ವನಾಶ ಆಯಿತು, ಮಮಕಾರ ಹೋಯಿತು, ಮೋಹ ಹೋಯಿತು. ಎಷ್ಟು ಖುಷಿಯಾಗುತ್ತೆ ಈ ಸ್ಥಿತಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತಿದೆಯಲ್ಲ, ಆ ಸ್ಥಿತಿಯ ಹತ್ತಿರ ಕರ್ಕೊಂಡೋಗಿದೆ ಇದು. ಅದಕ್ಕೆ ಹೋರಾಟ ಕೂಡ ಒಂದು ಸಿದ್ಧಿ ಸಾಧನೆ, ಅದು ಹೋರಾಟ ಕೂಡ ಒಂದು ತಪಸ್ಸು. ಹೋರಾಟದಲ್ಲಿ ಒಂದು ಆನಂದ ಸಿಗುತ್ತೆ ಅಂತ ತೋರಿಸ್ಕೊಡ್ತಿದ್ದು. ಯಾವುದೇ ಮಜಲಿನಿಂದ ಶಿಖರಾಗ್ರ ಮುಟ್ಟಬಹುದು ನಾವು, ಮೆಟ್ಲೆ ಹತ್ತಬೇಕು ಅಂತೇನಿಲ್ಲ, ಬಂಡೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೋದು. ಅದನ್ನು ಕಲಿಸ್ತಿದ್ದು. ಒಬ್ಬಂಟಿ ಹೋರಾಟ ಡಿಕ್ಲೇರ್ ಮಾಡಿದ್ದೆ. ಅದಕ್ಕೆ ನನ್ನಿಂದ ಇನ್ನೊಂದು ಬೇರೆ ಮಕ್ಕಳಿಗೆ, ಹಿಂದೆ ಇರೋ ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು, ಒಬ್ಬಂಟಿ ಹೋರಾಟ ಮಾಡಿದೆ. 22 ಲಕ್ಷ ಫಾಲೋಯರ್ಸ್ ಮೇಲೆ ಒಬ್ಬಂಟಿ ಹೋರಾಟ ಮಾಡಿದೆ. ಆ ನಟನ ಫಾಲೋಯರ್ಸ್ ಕಡೆಗೆ ಅವರೆಲ್ಲ ಮುರಿದು ಬಿದ್ದರು. 27,000 ಕೋಟಿ ಕರ್ನಾಟಕದಿಂದ ವಿದೇಶಕ್ಕೆ ಹೋಗ್ತಾ ಇತ್ತು ಆನ್ಲೈನಲ್ಲಿ. 400 ರೂಪಾಯಿಗೆ ಬಂತು ಅವ್ರ ಆನ್ಲೈನ್ ಅಕೌಂಟ್. ಆಡುವವರು ನಿಂತರು. ಅಹೋರಾತ್ರ ನೀವು ಕೋರ್ಟಲ್ಲಿ ಹೋರಾಡಿ ಅಂದರು. ಇಲ್ಲ, ಕೋರ್ಟಲ್ಲಿ ಎಲ್ಲ ನಿಮಗೆಲ್ಲ ಒಂದು ಸತ್ಯ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಕೂಡ ನಿಮ್ಗೆ ಅಟ್ಯಾಕ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ಅವೇರ್ನೆಸ್ ತಿಳಿಸಿ, ಜನಗಳಿಗೆ ತಿಳಿಸಿ, ನಮಗೆ ಹಿಂಗಾಗಿದೆ ಅಂತ. ಅದನ್ನೇ ಅಹೋರಾತ್ರ ಮಾಡಿದ್ದು. ಇಲ್ಲಿ ಸತ್ತಿದ್ದಾರೆ, ನೀವು ಜಾಗೃತರಾಗಿ. 1000 ಮೇಲ್ಸು ನಿಮ್ಮಿಂದ ಆಡೋದನ್ನು ಬಿಟ್ಟೆ ಸರ್, ಉದ್ಧಾರ ಆದೆ ಸರ್. ಖುಷಿ ಆಯಿತು. ತಾಯಿ ತನ್ನ ಕಾಲಿಗೆ ಮಗುವಿನ ದಾರ ಕಟ್ಕೊಂಡು ತಾಯಿ ನೇಣಿಗೆ ಬಿದ್ದಾಗ ಆ ಕಾಲಿಗೆ ಮಗು ನೇಣಿಗೆ ಬಿದ್ದಿರುವಂಥ ಘಟನೆಗಳು ಈ ಆನ್ಲೈನ್ ಗ್ಯಾಮ್ಲಿಂಗಿಂದ ಆಯಿತು. ಎಂಥ ವಿಕೃತ ಇದು. ಇದನ್ನು ನಿಲ್ಲಿಸಿದಿನಲ್ಲ, ನನ್ನ ಸರ್ವಸ್ವವೂ ಹೋದರೂ ಪರವಾಗಿಲ್ಲ, ಸಾರ್ಥಕ ಭಾವ ಇದೆ ಇವನಲ್ಲಿ. ಅಲ್ಲ, ಒಂದು ನನಗಿಲ್ಲಿ ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡ್ತಾ ಇದೆ. ಒಂದು ಪ್ರಶ್ನೆ, ಅದಕ್ಕೆ ನೀವು ಹೆಂಗೆ ಉತ್ತರ ಕೊಡ್ತೀರೋ ಗೊತ್ತಿಲ್ಲ. ನೀವೇನೋ ಹೇಳಿದ್ರಿ, ಇದೆಲ್ಲವನ್ನು ಕೂಡ ನಾನು ಎಲ್ಲವನ್ನೂ ಕಳ್ಕೊಂಡೆ, ಒಬ್ಬಂಟಿ ಆದೆ, ನಾನು ಬೀದಿಗೆ ನಿಂತೆ, ಆದರೆ ಇದೆಲ್ಲವನ್ನು ಕೂಡ ನಾನು ಸಮಾಜಕ್ಕೆ ಕೊಡ್ತಿರುವಂಥ ಶುಲ್ಕ ಅಂತ ಅಂದ್ಕೊಂಬಿಡೀನಿ ಅಂತ. ನೀವೇನೋ ನಿಮ್ಮ ಶುಲ್ಕ ಕಟ್ಟಿಬಿಟ್ರಿ, ಆದರೆ ಸಮಾಜ ಶುಲ್ಕ ಕಟ್ಟಬೇಕಲ್ಲ, ಅದು ಹೇಗೆ ಅಂತ. ಇಲ್ಲ, ಇವನು ಆರಂಭ ಮಾಡಿದ್ದೆ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಸಂಘಟನೆ. ನಮ್ಮಲ್ಲಿ ಹಣ ಅನ್ನೋ ಹೆಸರೇ ಬರೋದಿಲ್ಲ. ಹಣ ನೋಡಿದ್ರೆ ಹೆಣ ಆಗ್ತೀವಿ ನಾವು. ಯಾಕಂದರೆ ಹಣನೇ ನಮ್ಮನ್ನು ನಾಶ ಮಾಡೋದು. ಇವತ್ತು ಯಾವುದೋ ಒಂದು ಅತ್ಯಾಚಾರದ ವಿರುದ್ಧ ಕೇಸಲ್ಲೂ ಅವ್ರ ಹಣ ತೊಗೊಂಡಿದ್ದಾರೆ, ಇವ್ರ ಹಣ ತೊಗೊಂಡಿದ್ದಾರೆ, ಹಣದಲ್ಲೇ ಎಂಡಾಗ್ತಾಯಿದೆ ವಿನಃ ಸತ್ತ ಮಗುವನ್ನು ಮರಿತಾ ಇದ್ದಾರೆ. ಹಾಗಾಗಿ ನಾವು ಹಣದಿಂದ ದೂರ ಉಳಿದ್ವಿ. ನಮ್ಮ ಕರ್ನಾಟಕ ಎಷ್ಟು ಶ್ರೇಷ್ಠ ಅಂದರೆ, ನಾನು ಶೂನ್ಯನಾಗಿ ಬೆಂಗಳೂರಿಗೆ ಬಂದಾಗ ದಿನಕ್ಕೊಬ್ಬರು ಮನೇಲಿ ಊಟ ಮಾಡಿದ್ರು ನನ್ನ ಸಾವಿನ ತನಕ 1000 ದಿನ ಬದುಕ್ಬೋದು, ಅಂತಹ ಪ್ರೀತಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೇನು ಕಳ್ಕೊಂಡ ಭಾವನೆ ಇಲ್ಲ. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ತಮ್ಮದು. ಮುಂಬೈನಲ್ಲಿ ತಾವು ಹೋರಾಟಕ್ಕಿಳಿದಿರಿ, ಮುಂಬೈನ ಪೊಲೀಸ್ ಸ್ಟೇಷನಲ್ಲಿದ್ದೀರಿ. ನಾನು ಆ ವಿಡಿಯೋನು ಕೂಡ ನಮ್ಮ ಪ್ರೇಕ್ಷಕರಿಗೆ ನಾನು ತೋರಿಸ್ತೀನಿ. समता नगर पुलिस स्टेशन में बोलता है, वो आदमी मेरे कसं विश्वास करणार, का विश्वास करणार. हम लोग को मारा है, दर जानवर जैसे खींचा है, शर्ट पूरा फाड़ा है. ये जानवर जैसे, मेरा बेटा का उम्र है, जानवर से ज्यादा मारा है. और ये चोर का जैसे मारा है मेरे को.
ये मेरा बेटी के साथ अंदर डाला है, देखो लोग, ये मैं क्या है, चोर को भी नहीं छू सकते, किसी का बदन छू नहीं सकते। देखिए दोस्तों कैसे हालत की है इनके, शर्ट फाड़ा हुआ है, देखिए पूरा मारा है बदन को, शर्ट दर दर दरा खींच के आया, घसीट के दो लेके लोग जानवर जैसे खींच के आया मेरे को। ದೊಡ್ಡ ಸ್ಕ್ಯಾಮ್ ಇವ್ರದು ನೋಡಿ, ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ಯಮ್ಮನ್ನ ಎಲ್ಲ ನೆಗೆಟಿವ್ ವಿಟ್ನೆಸ್ ತಯಾರು ಮಾಡ್ತಾ ಇದ್ದಾರೆ, CCTV ಇದೆ, ಎಲ್ಲ ನೆಗೆಟಿವ್ ವಿಟ್ನೆಸ್. गलत विटनेस कैसे लगाता है, कॉर्नर में जाके मारता है क्या वो नीलेश, यही संस्कार है क्या तेरा नीलेश? बेटा फंसेगा, सत्य का विरुद्ध मत करो। क्या ये क्या कर रहे हैं, ये क्या कर रहे हैं? हमारा एगेंस्ट विटनेस तैयार कर। वो कैसे उसको क्या किया? माँ 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 कसं काय, ए कसं काय, तू कसं काय विटनेस आहेस? करने दो। हाँ, कोणाविरुद्ध व्हिडिओ आहे तुझ्याकडे? इनोसेंट पीपल को विटनेस बना रहा है, हाँ बनवा साहेब. बोल रहा है। ನಿಮ್ಮ ಬಟ್ಟೆ ಹರಿದಿದೆ, ನೀವು ಅಸ್ತವ್ಯಸ್ತವಾಗಿದ್ದೀರಿ, ನೀವು ನಿರಂತರವಾಗಿ ಪೊಲೀಸ್ ಸ್ಟೇಷನಲ್ಲೇ ನಿಂತ್ಕೊಂಡು ಪೊಲೀಸರ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ, ಅದೇನು ಘಟನೆ ಅದು? ಅದಕ್ಕೂ ಕೃತಜ್ಞತೆ ಇದೆ. ಹೋರಾಟ ಏನಂದರೆ, ಇದು ಸಾವಿನ ಭಯ ಕೊಂದಿತ್ತು, ಅಲ್ಲಿ ಸಾವಿನ ಭಯ ಬಿಟ್ಟು ಹೋರಾಡಿದ್ದು. ಅಲ್ಲಿ ಪಾಸ್ಪೋರ್ಟ್ ವಿಚಾರಕ್ಕೆ ಲಂಚಗುಳಿತನ ನಡೀತಾ ಇತ್ತು, ಅದನ್ನು ಖಂಡಿಸಿ ಕೂತಾಗ ಅವರು ಪ್ರಾಣಿಗಳಿಗೆ ಒದ್ದು ಒಳಗಾಕಿದ್ರು. ಕಾಮನ್ ಮ್ಯಾನಿಗೆ ಒಂದು ಕಾಮನ್ ಗೊತ್ತಿರಲಿ, ಪ್ರತಿ ಪೊಲೀಸ್ ಸ್ಟೇಷನಲ್ಲೂ CCTV ಇರುತ್ತೆ, ಆ ಜ್ಞಾನ ಇತ್ತು, ಅದು ಸೆಂಟ್ರಲೈಸ್ಡ್ ಸ್ಟೇಷನಲ್ಲಿ ನೋಡ್ತಾರೆ. ಹಾಗಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ನೆನೆದು ನಾನು ಧ್ವನಿಯಿಂದ ಖಂಡಿಸಿದೆ. ಅಲ್ಲಿಗೆ ಕಮಿಷನರ್ ಆಫ್ ಮುಂಬೈ ಬಂದು ಆ ಎಲ್ಲ ಪೊಲೀಸ್ ಸ್ಟೇಷನ್ನ ಮುಚ್ಚಿದ್ರು, 6 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ರು, ಅವ್ರನ್ನ ಡಿಬಾರ್ ಮಾಡಿದ್ರು, ಗೌರವದಿಂದ ಮನಸ್ಸನ್ನ ಸಮಾಧಾನ ಮಾಡಿದ್ರು, ಕ್ಷಮೆ ಕೇಳಿದ್ರು, ನನ್ನ ಆಚೆ ಕರ್ಕೊಂಬಂದರು. ಇದು ನಮ್ಮ ಧ್ವನಿಗೆ ಆ ಶಕ್ತಿ ಇರುತ್ತೆ. ಅದಕ್ಕೆ ಒಂದೇ ಒಂದು ನೀವು ಕೊಡಬೇಕಾಗಿರೋ ಬಳುವಳಿ ಅಂದರೆ, ನಿಮ್ಮ ಸಾವಿಗೆ ನೀವು ಅಂಜಬಾರ್ದು.